ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬಿದ್ದವನು ಏಳಲೇಬೇಕು, ಸೋತವನು ಗೆಲ್ಲಲೇಬೇಕು. ಸೋಲು ಅಂದಮೇಲೆ ಗೆಲುವು ಮುಂದೆ ಪಕ್ಕ ಸಿಗತ್ತೆ. ಪ್ರಯತ್ನ ಬಹಳ ಮುಖ್ಯ. ಹಾಗಂತ ಗೆಲುವಿನ ಮಧ್ಯದಲ್ಲಿ ಒಂದು ಸೋಲು ಯಾವ ಲೆಕ್ಕ ಹೇಳಿ? ಮುಂದೆ ಗೆಲುವು ಸಿಕ್ಕೇ ಸಿಗತ್ತೆ. ಹಾಗಂದ ಮಾತ್ರಕ್ಕೆ ಸೋಲು ಕಂಡ ವ್ಯಕ್ತಿಯನ್ನು ಹೀಯಾಳಿಸೋದು, ಗೇಲಿ ಮಾಡೋದು ಎಷ್ಟು ಸರಿ ನೀವೇ ಹೇಳಿ? 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಹಬ್ಬ ಅದ್ಧೂರಿಯಾಗಿ ನಡೀತಾ ಇದೆ. ಭಾರತದ ಮಹಿಳಾ ಆರ್ಚರಿ ತಂಡ ಆಘಾತಕಾರಿ ಸೋಲು ಕೂಡ ಕಂಡಿದೆ. ಸೋಲು ಕಂಡಿದ್ದೇ ತಡ, ಹೀಯಾಳಿಸೋರು, ಗೇಲಿ ಮಾಡೋರ ಬಾಯಿಗೆ ಆಹಾರವಾಗ್ತಿದ್ದಾರೆ ದೇಶದ ಅಗ್ರಮಾನ್ಯ ಬಿಲ್ಲುಗಾರ್ತಿ ದೀಪಿಕಾ ಕುಮಾರಿ. ಹೌದು, ದೀಪಿಕಾ ಕುಮಾರಿ ನಿರೀಕ್ಷೆಗೆ ತಕ್ಕಂಥ ಪ್ರದರ್ಶನವನ್ನು ತೋರಿಸಲಿಲ್ಲ. ಅದಕ್ಕೆ ಆಕೆಯನ್ನು ಟೀಕಿಸೋಕೆ ಎಲ್ಲರಿಗೂ ಕೂಡ ಹಕ್ಕಿದೆ. ಆದರೆ ವೈಯಕ್ತಿಕವಾಗಿ ಹೀಯಾಳಿಸೋದು, ಗೇಲಿ ಮಾಡಿ ನೀನು ನಾಲಾಯಕ ಎಂಬಂಥ ಪದಗಳನ್ನು ಬಳಕೆ ಮಾಡಿ ಆಕೆಯ ಪರ್ಸನಲ್ ಲೈಫ್ನ ಟಾರ್ಗೆಟ್ ಮಾಡ್ತಿರೋದು ಅವಳನ್ನು ಕುಗ್ಗಿಸೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ದೀಪಿಕಾ ಕುಮಾರಿ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸುತ್ತಿರುವವರ ಆಕೆಯ ಇತಿಹಾಸ ಕೇಳಿದ್ರೆ ಇದು ಸಾಧನೆ, ಇದು ಬೆಳವಣಿಗೆ, ಇದು ಇನ್ಸ್ಪಿರೇಷನ್ ಅಂತ ಪಕ್ಕ ಹೇಳ್ತೀರಾ. 19 ತಿಂಗಳ ಪುಟ್ಟ ಮಗುವನ್ನು ಮನೆಯಲ್ಲಿ ಬಿಟ್ಟು ಒಲಿಂಪಿಕ್ಸ್ ಅಖಾಡಕ್ಕೆ ಕಾಲಿಟ್ಟವರು ಇದೇ ದೀಪಿಕಾ ಕುಮಾರಿ. ಕಳೆದ ವರ್ಷದ ಜನವರಿ ತಿಂಗಳಲ್ಲಿ ಮಗು ಹುಟ್ಟಿದ ಒಂದೇ ವಾರಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್ಗೆ ದೀಪಿಕಾ ಕುಮಾರಿ ಪ್ರಿಪ್ರೇಷನನ್ನು ಶುರು ಮಾಡಿದರು. ಅದು ಆಕೆಯ ಬದ್ಧತೆ. ಜಾರ್ಖಂಡ್ನ ರಾಂಚಿಯ ರಾಮ್ಚಟ್ಟಿ ಎಂಬ ಗ್ರಾಮದ ಹುಡುಗಿ ದೀಪಿಕಾ ಕುಮಾರಿ. ಆಕೆಯ ಅಪ್ಪ ಆಟೋ ರಿಕ್ಷಾ ಡ್ರೈವರ್, ತಾಯಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಬಿಲ್ಲುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದ ಮಗಳಿಗೆ ಬಿಲ್ಲು ಬಾಣಗಳನ್ನು ಕೊಡಿಸುವಂಥ ಶಕ್ತಿಯು ಅವರಿಗಿರಲಿಲ್ಲ. ಅಷ್ಟು ಶ್ರೀಮಂತರು ಕೂಡ ಅಲ್ಲ. ದೀಪಿಕಾ ಕುಮಾರಿ ಬಿದಿರು ಕಡ್ಡಿಯಿಂದ ತಯಾರಾದ ಬಿಲ್ಲು ಬಾಣಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಅಭ್ಯಾಸ ಶುರು ಮಾಡ್ತಾರೆ. ಅಲ್ಲಿಂದ ಶುರುವಾದ ಪ್ರಯಾಣ ವಿಶ್ವಕಪ್ನಲ್ಲಿ ಚಿನ್ನದ ಪದಕಗಳು ಗೆದ್ದಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 11 ಗೋಲ್ಡ್ ಮೆಡಲ್ಸ್, ಜೊತೆಗೆ 17 ಸಿಲ್ವರ್ ಮೆಡಲ್ಸ್. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 2 ಚಿನ್ನ, ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 2 ಬೆಳ್ಳಿ, ಏಷಿಯನ್ ಚಾಂಪಿಯನ್ಶಿಪ್ನಲ್ಲಿ 1 ಚಿನ್ನ, 2 ಬೆಳ್ಳಿ, 2 ಕಂಚು, ಏಷಿಯನ್ ಗೇಮ್ಸ್ನಲ್ಲಿ ಕಂಚು. ಇದು ಒಬ್ಬ ಬಡ ಆಟೋ ರಿಕ್ಷಾ ಡ್ರೈವರ್ ಮಗಳ ಸಾಧನೆ. ಈ ಪಯಣ ಮುಂದುವರಿಯುತ್ತೆ. ಅಫ್ಕೋರ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ತನ್ನ ಮೇಲಿದ್ದ ನಿರೀಕ್ಷೆಗಳನ್ನೆಲ್ಲ ದೀಪಿಕಾ ಕುಮಾರಿ ಹುಸಿ ಮಾಡಿದರೆ ನಿಜ. ಹಾಗಂದು ಮಾತ್ರಕ್ಕೆ ಅದೇನು ದೊಡ್ಡ ಅಪರಾಧವೇನಲ್ಲ. ಸ್ಪೋರ್ಟ್ಸ್ನಲ್ಲಿ ಗಂಭೀರವಾಗಿ ಆ್ಯಕ್ಟಿವ್ ಆಗಿರೋ ಭಾರತದ ಅಥ್ಲೀಟ್ಗಳ ಪೈಕಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಅವಕಾಶ ಸಿಗೋದು 0.01% ಕ್ರೀಡಾಪಟುಗಳಿಗೆ ಮಾತ್ರ. ಅಂಥದ್ರಲ್ಲಿ ದೀಪಿಕಾ ಕುಮಾರಿಗಿದು 4ನೇ ಒಲಿಂಪಿಕ್ಸ್. ಅದು ತಾಯಿಯಾದ ಕೆಲವೇ ತಿಂಗಳುಗಳಲ್ಲಿ. ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋರೆಲ್ಲರೂ ಪದಕ ಗೆಲ್ಲೋದಕ್ಕೆ ಸಾಧ್ಯವಾಗಲ್ಲ. ಒಬ್ಬ ಒಳ್ಳೆಯ ಕ್ರೀಡಾಪಟುಗೂ ಕೆಟ್ಟ ದಿನ ಅನ್ನೋದಿರುತ್ತೆ. ಆ ಕೆಟ್ಟ ದಿನ ಮಹತ್ವದ ಘಟ್ಟದಲ್ಲಿ ಎದುರಾಗಿ ಬಿಟ್ಟರೆ ಅದು ದುರಾದೃಷ್ಟ ಆಗೋಗುತ್ತೆ. 2023ರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡಕ್ಕೆ ಆಗಿದ್ದು ಕೂಡ ಇದೆ. ಟೀಕಿಸಬೇಕು, ಆದರೆ ಪರ್ಸ್ನಲ್ ಆಗಿ ನಿಂದಿಸಬಾರದು. ಆಕೆಯ ಸಾಧನೆಯ ಹಾದಿಗೆ ಗಂಡ, ಫ್ಯಾಮಿಲಿ ಜೊತೆಗಿದ್ದಾರೆ. ಆ ಪುಟ್ಟ ಕಂದಮ್ಮನೂ ಇದೆ. ಆದರೆ ಪ್ರೋತ್ಸಾಹ, ಸಪೋರ್ಟ್ ಕೊಡಬೇಕಾಗಿದ್ದು ನೀವುಗಳೇ. ಇಲ್ಲವಾದರೆ ದಿಟ್ಟ ಸಾಧಕಿಯನ್ನು ಕಳೆದುಕೊಳ್ಳೋದು, ದೇಶವನ್ನು ಪ್ರತಿನಿಧಿಸೋ ಆದರ್ಶ ಹೆಣ್ಣು ಮುಂದೆ ಬಾರದೆ ಹಿಂದೆ ಹೋಗೋದು ಎದುರಾಗುತ್ತೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.